ಸೋಷಿಯಲ್ ಮೀಡಿಯಾನು ಸಹ ಸಾಕಷ್ಟು ಜಾಗೃತ ಆಗಿದೆ. ಅದು ಪ್ರಚಾರ ಮಾಡೋದು ಇವತ್ತು ದೊಡ್ಡ ವಿರೋಧ ಪಕ್ಷ ಆಗೋದು ಕಾರಣೀಭೂತರು ಯಾರಪ್ಪ ಅಂದರೆ ಈ ಸೋಷಿಯಲ್ ಮೀಡಿಯಾ ರಾಹುಲ್ರ ಪಾದಯಾತ್ರೆ, ಬಸ್ ಯಾತ್ರೆ, ಅದ್ರ ಜೊತೆಗೆ ಅಖಿಲೇಶ್ ಯಾದವ್ ಸಹಕಾರ ಸಹಾಯ, ಜೊತೆಗೆ ತೇಜಸ್ವಿ ಯಾದವ್ ಸಹಕಾರ ಸಹಾಯ, ಇವೆಲ್ಲವೂ ಇದರ ಕಾರಣೀಭೂತದವ. ಒಳ್ಳೆ ಮಿತ್ರರು ಸೇರಿದ್ದಾರೆ ಅವ್ರ ಜೊತೆಗೆ. ಹೆಂಗಿದ್ದಾರೆ ಎಲ್ಲರೂ ಇವತ್ತು ಅಖಿಲೇಶ್ ಇರ್ಬೋದು, ತೇಜಸ್ವಿ ಇರ್ಬೋದು, ಸ್ವತಃ ರಾಹುಲ್ ಗಾಂಧಿ ಇರ್ಬೋದು, ಮತ್ತು ಇನ್ನೊಬ್ಬರು ಮಹಾರಾಷ್ಟ್ರದ ಶಿವಸೇನೆಯ ಠಾಕ್ರೆ ಅವರಾಗಿರ್ಬೋದು. ಇವರು ರಾಜಕೀಯವಾಗಿ ಹೆಂಗಲ್ಲ ಇನ್ನೂ ಭವಿಷ್ಯ ಭಾಳದ ಅವರಿಗೆ. ಅವರು ಇವತ್ತು ಈ ದೇಶದ ಉತ್ತರಾಧಿಕಾರಿಗಳು. ಮೋದಿ ನಂತರ ಯಾರು ಅಂದರೆ ಇಲ್ಲಿದ್ದಾರಪ್ಪ ಉತ್ತರಾಧಿಕಾರಿಗಳು ಅಂತ ಹೇಳೋದಕ್ಕೆ ಇವತ್ತು ಅವ್ರು ಗೆದ್ದು ನಿಂತಿದ್ದಾರೆ. ಮತ್ತು ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಕೋಬೋದು ಅದಾರಪ್ಪ ವಿರೋಧ ಪಕ್ಷದವ್ರು ಕೇಳಕ್ಕಂತೇಳಿ ತಪ್ಪುಗಳನ್ನು ಮಾಡಿದ್ರೆ ಕೇಳ್ತಾರಪ್ಪ ಅನ್ನುವಂಥ ಮಾತನ್ನು ಇಲ್ಲಿ ಜನ ಆ ಒಂದು ಜನರು ಆರಿಸಿ ಕಳಿಸಿದ್ದಾರೆ. ಪ್ರಶ್ನೆ ಮಾಡ್ರಿ ಅವರನ್ನು ಅಂತೇಳಿ. ಇವಾಗ ಸದನದಲ್ಲಿ ರೀಸೆಂಟ್ ಆಗಿರುವಂತಹ ಅಪ್ಡೇಟ್ಸ್ ನೋಡಕ್ ಹೋದ್ರೆ ಮೋದಿ ಅವರು ಭಾಷಣವನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಅಥವಾ ಏನನ್ನು ಹೇಳಕ್ ಪ್ರಯತ್ನ ಪಡ್ತಾ ಇದ್ರು. ಆದ್ರೆ ವಿಪಕ್ಷದವರು ಯಾರು ಒಬ್ಬರೂ ಕೂಡ ಅವ್ರ ಮಾತನ್ನ ಕೇಳುವಂತಹ ಸ್ಥಿತಿಯಲ್ಲಿ ಇರಲಿಲ್ಲ. ಪ್ರತಿಯೊಬ್ಬರೂ ಕೂಡ ಬೆಂಚ್ ಬಾರಿಸುವಂಥದ್ದು, ಘೋಷಣೆಗಳನ್ನ ಕೂಗುವಂಥದ್ದು, ಗದ್ದಲವನ್ನ ಹಾಕುವಂಥದ್ದು. ಇತ್ತ ಕಡೆ ಮೋದಿ ಅವ್ರ ಮಾತೆ ಕೇಳಿಸಬಾರ್ದು ನಮಗೆ. ಆ ರೀತಿ ಅಂದ್ರೆ ಅವ್ರು ಅನಿವಾರ್ಯವಾಗಿ ಅಸಹಾಯಕರಾಗಿ ಸುಮ್ಮನೆ ನಿಂತ್ಕೊಂಡ್ಬಿಡ್ಬೇಕು, ನಿಮ್ಮ ಮುಂದೆ ನಾನೇನು ಮಾತಾಡಕ್ ಆಗಲ್ಲ ಅನ್ನುವಂತಹ ಪರಿಸ್ಥಿತಿನ ಅಥವಾ ಒಂದು ವಾತಾವರಣವನ್ನ ಅಲ್ಲಿ ನಿರ್ಮಾಣ ಮಾಡಿದ್ರು. ಇದಕ್ಕೇನು ಹೇಳ್ತೀರಾ ಸರ್? ನೋಡ್ರಿ, ತಪ್ಪು ಯಾರು ಮಾಡಿದ್ರು ತಪ್ಪನೇ. ಇವತ್ತೊಬ್ಬ ಈ ದೇಶದ ಪ್ರಧಾನಿ ಅವರು, ಇವ್ರು ಒಪ್ಪಲಿ ಬಿಡ್ಲಿ, ನಾವು ಒಪ್ಪಲಿ ಬಿಡ್ಲಿ, ಇನ್ನೊಬ್ರು ಒಪ್ಪಲಿ ಬಿಡ್ಲಿ, ಜನ ಒಪ್ಪಿದ್ದಾರೆ. ಮ್ಯಾಕ್ಸಿಮಮ್ ಜನ ಹೆಚ್ಚಿನ ಜನ ಒಪ್ಕೊಂಡಿದ್ದಾರೆ. ಅವ್ರ ದೋಸ್ತರು ಇರ್ಬೋದು, NDA ಇರಲಿ, ಮತ್ತೆ ಅವ್ರಿರಲಿ, ಅವ್ರು ಪ್ರಧಾನಿ. ಅವ್ರು ಏನು ಮಾತಾಡ್ಲಿಕ್ಕೆ ಮೊದಲು ಕೇಳಿಸ್ಕೋಬೇಕು. ಅವ್ರು ಉತ್ತರ ಕೊಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಕಾಣ್ತದೆ. ಮತ್ತು ಈ ಸಂದರ್ಭದಲ್ಲಿ ಅವ್ರು ವಿರೋಧ ಮಾಡಿದ್ರೆ ಮತ್ತು ಅವ್ರು ಉತ್ತರ ಕೊಡದೆ ಹೋದ್ರೆ, ಉತ್ತರ ಕೊಡಲಿಲ್ಲ. ಅವರು ಕೊಟ್ಟ ಮೇಲೆ ಮತ್ತೆ ಅವ್ರು ಮಾತಾಡಲಿ. ಒಂದು ವೇಳೆ ನಾಳೆ ಬಿರ್ಲಾ ಅವ್ರು ಮಾತಾಡಲಿಕ್ಕೆ ಕೊಡಲಿಲ್ಲ, ಉತ್ತರ ಕೊಡಲಿಲ್ಲಪ್ಪ ಅಂದ್ರೆ ಅವ್ರಿಗೆ ಪ್ರೆಸ್ ಮೀಟ್ ಅದ ಕೊಡ್ರಿ. ನಿಮ್ಮದೇ ಅಂತ ಮೀಡಿಯಾಗಳು ಮಾಡ್ಕೊಂಡಿದ್ದೀರಿ, ಬಂದದ್ದು ಇವತ್ತು ನೀವು ಅಧಿಕಾರಕ್ಕೆ ಬಂದಿದ್ದೀರಿ, ಜನರಿಗೆ ಮುಟ್ಟಿಸುವಂಥದ್ದು ನಿಮ್ಮಲ್ಲಿ ಶಕ್ತಿ ಅದ. ಅಷ್ಟೇ ಆಗ್ರಿ, ಬೀದಿಗಿಳಿದು ಹೋರಾಟ ಮಾಡ್ರಿ. ನಿಮ್ಗೆ ಆಸ್ಪತ್ರೆ ಕೊಡಲಿಲ್ಲ ಸದನದಲ್ಲಿ ಅಂದ್ರೆ ಬೀದಿ ಅದಲ್ಲ, ನೀವು ಬೀದಿಯಿಂದ ಮೇಲೆ ಬಂದಿದ್ರಿ. ಇವತ್ತು ಬೀದಿಗಳಲ್ಲೇ ಓಡಾಡಿ ಬೆಳೆದ ಇವತ್ತು ರಾಹುಲ್ ಗಾಂಧಿ ಗುರುತಾಗಿದ್ರಿ. ನೀವು ಸಂಸತ್ತಾಗಿ ಗುರುತಾಗಿಲ್ಲ, ನಿಮ್ಮ ಬಾಯನ ಬಂದ್ ಮಾಡಿದ್ರು. ಇವತ್ತು ಇಷ್ಟು ನೀವು ಪ್ರಬಲವಾದ ವಿರೋಧ ಪಕ್ಷದ್ರು ನಿಮ್ಮ ಮೈಕ್ಗಳನ್ನ ಮ್ಯೂಟ್ ಮಾಡ್ತಾ ಇದ್ದಾರೆ, ಬಂದ್ ಮಾಡ್ತಾ ಇದ್ದಾರೆ. ಮತ್ತು ಆಗೇನಾಗಿರ್ಬೇಕು ನಿಮ್ಮ ಪರಿಸ್ಥಿತಿ. ಅದಕ್ಕೆ ನೀವು ಅವ್ರದ್ದು ಮ್ಯೂಟ್ ಮಾಡಕ್ಕೆ ಹೋಗ್ಬೇಡ್ರಿ, ಬಾಯಿಯನ್ನು ಅವ್ರು ಮಾತಾಡಲಿ. ನೀವು ಅವ್ರು ಮಾಡಿದ ತಪ್ಪನ್ನು ಮಾಡ್ಬೇಡ್ರಿ ಅಂತ ಹೇಳೋದು. ಮೋದಿ ಅವ್ರು ಮಾಡಿದ ತಪ್ಪನ್ನು ನೀವು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನೀವು ಅದನ್ನು ಅವ್ರನ್ನ ಮ್ಯೂಟ್ ಮಾಡಿದ್ರೆ ಜನ ನಿಮ್ಮದು ಮ್ಯೂಟ್ ಮಾಡ್ತಾರೆ. ಡಿಫರೆನ್ಸ್ ಇರೋದಿಲ್ಲ, ಹೋಗಿಬಿಡುತ್ತೆ. ಮಾತಾಡೋದು ಕೊಡೋದು ಅವ್ರಿಗೆ ಮಾತಾಡಲಿ, ಅದು ಉತ್ತರ ಕೊಡ್ರಿ. ಅವ್ರು ಉತ್ತರ ಕೊಡಲಿಕ್ಕೆ ನೀವು ಮತ್ತೆ ಮೈಕ್ ಬಂದ್ ಮಾಡಿದ್ರೆ ನಿಮ್ಗೆ ರೂಢಿ ಅದಲ್ಲ ಈಗ ಜನರಿಗೆ ಹೋಗುವಂಥದ್ದು. ಈಗ ನೀವು ವಿರೋಧ ಪಕ್ಷದ ಒಂದು ಕೆಲಸ ಮಾಡಿದ್ರಿ ಕಳೆದ 10 ವರ್ಷದಿಂದ, ಅದಕ್ಕೆ ಪೂರ್ವ ನಿಮ್ಗೆ ಅನುಭವ ಇರಲಿಲ್ಲ. ವಿರೋಧ ಪಕ್ಷದ ಹೆಂಗಿರ್ತೈತಿ, ಯಾವ ರೀತಿ ಮೂವ್ಮೆಂಟ್ ಮಾಡಬೇಕು, ಹೆಂಗೆ ಪ್ರತಿಭಟಿಸ್ಬೇಕು ಗೊತ್ತಿರಲಿಲ್ಲ. ಆಗ ನೀವು ಸುಮ್ಮನೆ ಕೈ ಇಟ್ಕೊಂಡು ಅಲ್ಲಾಡ್ತಿದ್ರಿ ಅವ್ರು ಏನೋ ಇದು ಮಾಡಿ ಅಟ್ಯಾಕ್ ಮಾಡಿದಾಗ. ಈಗ ಹಂಗಿಲ್ಲ, ನಿಮ್ಮಲ್ಲಿ ಶಕ್ತಿ ಬರ್ತದೆ. ಇವತ್ತು ವಿರೋಧ ಪಕ್ಷ ಹೆಂಗೆ ಮಾಡಬೇಕು, ಏನು ಕೆಲಸ ಅದ್ರದ್ದು, ಮತ್ತು ಅದರ ಭಾಷೆ ನಿಮ್ಗೆ ಬಂದುಬಿಟ್ಟದೆ. ಇವತ್ತು ವಿರೋಧ ಪಕ್ಷದ ಭಾಷೆ ನಿಮ್ಮಲ್ಲಿ ಅಗದಿ ಗಡಸಾಗಿ ಬಂದದ. ಮತ್ತು ಲೋಕದಲ್ಲಿ ಅಡ್ಡಾಡಿದಿರಿ, ಜನರನ್ನು ನೋಡಿದಿರಿ, ಜನರ ಮಧ್ಯದ ಭಾಷೆ ನಿಮ್ಮಲ್ಲಿ ಬಂದದ. ಅವ್ರ ಸಮಸ್ಯೆ ನಿಮಗೆ ಗೊತ್ತದ. ಅವ್ರು ಕೇಳುವ ಪ್ರಶ್ನೆಗೆ ಮತ್ತು ಉತ್ತರಕ್ಕೂ ನೀವು ಉತ್ತರ ಕೊಡೋಂಗಿದ್ದೀರಿ.